ಫ್ರಂಟಲ್ಲೇ ಇದೆ ನೋಡಿ. ನಮ್ಮ ಪತ್ರಿಕೆ ಮಾಧ್ಯಮದವರಿಗೆ ನಮಸ್ಕರಿಸುತ್ತಾ, ಹಾಗೂ ನಮ್ಮ ಸಮಾಜದ ಎಲ್ಲ ಬಂಧು ಮಿತ್ರರಿಗೂ, ಇಲ್ಲಿ ಮೇಲಿರುವಂಥ ಎಲ್ಲ ಹಿರಿಯರಿಗೂ, ಹಾಗೂ ನಮ್ಮ ಸಮಾಜದವರಿಗೆ ಎಲ್ಲರಿಗೂ ಕೈ ಮುಗಿದು ನಾವು ಕೇಳ್ಕೊಳ್ಳೋದು ಏನೆಂದರೆ, 16ನೇ ತಾರೀಕು ಫ್ರೀಡಮ್ ಪಾರ್ಕಲ್ಲಿ ನಾವು ಸತ್ಯಾಗ್ರಹ ಹಮ್ಮಿಕೊಂಡಿದ್ದೀವಿ. 16ನೇ ತಾರೀಕು ದಯವಿಟ್ಟು ನಮ್ಮ ಸಮಾಜದವರು ಯಾರೇ ಇರಲಿ, ಅವ್ರು ಕರೆದ್ರು ಇವ್ರು ಕರೆದ್ರು, ಅವ್ರು ಬೇಡ ಇವ್ರು ಬೇಡ ಅಂತಲ್ಲ, ಇದು ನಾವು ಮಾಡ್ತಿರೋದು ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಒಳ್ಳೆಯದಾಗುತ್ತೆ. ನಮಗೆ ಇದೆಲ್ಲ ಆಯ್ತು ಅಂದರೆ ಪ್ರತಿಯೊಂದು ಮನೆಗೂ ನಮಗೆ ಒಳ್ಳೆಯದಾಗುತ್ತೆ ಅನ್ನೋದಕ್ಕೆ ನಾವು ಇನ್ನೊಂದು ಹಮ್ಮಿಕೊಂಡಿದ್ದೀವಿ. ದಯವಿಟ್ಟು ಗುಲ್ಬರ್ಗದ ಯುವಜನರಿರಲಿ, ಕರ್ನಾಟಕದಾಗ ಎಲ್ಲೇ ಇರಲಿ, ಎಲ್ಲ ನಮ್ಮವರೇ. ಅವರು ನಮಗೆ ವಿರೋಧವಾಗಿರಲಿ, ನಮ್ಮ ಪರವಾಗಿರಲಿ, ಯಾರನ್ನೇ ಇರಲಿ, ನಮಗೇನು ಇದಕ್ಕೆ ಎಲ್ಲರೂ ಬಂದು ಸಾಕೊಟ್ಟು ಇದನ್ನೆಲ್ಲದು ಮಾಡಿ. ಈಗ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಅವರು ಒಳ್ಳೆಯ ಆಡಳಿತ ನಡೆಸ್ತಿದ್ದಾರೆ. ಅವರು ನಮ್ಮದು ನಿಗಮದ ಈ ನಮ್ಮ ಮಾಚಿದೇವ್ರದ್ದು ಇದನ್ನು ಪೂಜೆ ಕೂಡ ಅವರೇ ಮಾಡಿದರು. ಅದನ್ನು ಆಮೇಲೆ ನಿಗಮ ಒಂದು ಕೊಟ್ಟಿದ್ದಾರೆ. ಈಗ ಏನು ಮಾಡಬೇಕಂದ್ರೆ, ನಮಗೆ ಅನ್ನಪೂರ್ಣಮ್ಮ ವರದಿ ರೆಡಿಯಾಗಿ 2008ರಿಂದ ರೆಡಿಯಾಗಿದೆ. ಆ ವರದಿಯನ್ನು ಯಾಕೆ ಇವರು ಇಟ್ಕೊಂಡು ಕುಂತಿದ್ದಾರೆ, ಅದನ್ನು ಕಳಿಸಿ ನಮಗೆ 17 ರಾಜ್ಯದಲ್ಲಿ ಆಲ್ರೆಡಿ ನಮ್ಮದು SC ಇದೆ. ಆಮೇಲೆ ಹಿಂದೆ ನಮ್ಮದು ಮೈಸೂರು ರಾಜ್ಯರು ಇದ್ದಲ್ಲಿ ಆವಾಗಲೂ SC ಇದೆ. ನಮ್ಮದು ಮೈಸೂರು ಆಡಳಿತದಲ್ಲಿ ರಾಜರಿದ್ದಾಗೂ SC ಇದೆ. ಈಗ ನಮ್ಮನ್ನು ಯಾಕೆ ಮಾಡ್ತಾಯಿಲ್ಲ? ನಾವಿರೋದು 5 ಲಕ್ಷ 6 ಲಕ್ಷ ಜನ ಅಂತ ಗೌರ್ಮೆಂಟ್ನವರೇ ಸರ್ವೆ ಮಾಡಿ ಹೇಳಿದ್ದಾರೆ. ಇಷ್ಟು ಕಡಿಮೆ ಇದ್ದಂಥವ್ರು ನಮ್ಮವ್ರು ಯಾರು MLA ಇಲ್ಲ, MP ಇಲ್ಲ. ನಮಗೆ ಯಾರು ವಿಧಾನಸೌಧದಲ್ಲಿ ಹೋಗಲಿಕ್ಕೆ ಒಂದು ಧ್ವನಿ ಎತ್ತಲಿಕ್ಕೆ ನಮ್ಮವ್ರು ಯಾರೂ ಇಲ್ಲ. ಇದೊಂದು ನಮಗೊಂದು ಏನಾದರೂ ಸರ್ಕಾರ ನಮಗೆ ಇದನ್ನು ಕೊಟ್ಟಿದ್ದ ಕರೆಯೋದ್ರೆ, SCಗೆ ಸೇರಿಸಿದ್ದೇ ಕರೆಯೋದ್ರೆ ನಮ್ಮ ಮಕ್ಕಳ ಮರಿಗೆ ಆಗಲಿ, ನಮ್ಮ ರಾಜಕೀಯದಲ್ಲಿ ಆಗಲಿ, ಎಲ್ಲದರಲ್ಲಿ ಪ್ರತಿನಿಧಿ ಸಿಗುತ್ತೆ. ಆಮೇಲೆ ತಾಲೂಕ್ ಪಂಚಾಯತಿ, ಪಟ್ಟಣ ಪಂಚಾಯತಿ ಎಲ್ಲರೂ ಅಲ್ಲೊಬ್ರು ನಮ್ಮರಾದ್ರೂ ಒಂದು ಮಡಿವಾಳರು ಅದಾರಪ್ಪ ಎಂಬ ಒಂದು ಗುರುತಿಸಿಕೆ ಅಂತಾರೆ ಅಂತ ಹೇಳ್ಬಿಟ್ಟು ನಾವು ಇದನ್ನೆಲ್ಲ ಪ್ರಯತ್ನ ಮಾಡ್ತಾಯಿದ್ದೀವಿ. ಅದು ದಯವಿಟ್ಟು ಸರ್ಕಾರ ಭಾಳ ನಮಗೆ ಇದು ಮಾಡ್ತಾಯಿದ್ದಾರೆ, ಭಾಳ ದಿವಸ ಪೆಂಡಿಂಗ್ ಇಟ್ಟಿದ್ದಾರೆ. ದಯವಿಟ್ಟು ಎಲ್ಲರೂ ನಮಗೆ, ನಮ್ಮ ಸಮಾಜದವ್ರು ಎಲ್ಲರೂ ಬಂದು 16ನೇ ತಾರೀಕಿನ ದಿನ ಬಂದು ಸಹಕಾರ ಕೊಟ್ಟು, ಸರ್ಕಾರದವರು ಕರೆಕ್ಟಾಗಿ ಬಂದು ನಮಗೆ, ನಮ್ಮ ಮುಖ್ಯಮಂತ್ರಿ ಸಾಹೇಬರೇ ಬಂದು ಇದನ್ನು ಮನವಿ ತಗೊಂಡು ನಮಗೇನಾದರೂ ಮಾಡಿಕೊಟ್ರೆ ಭಾಳ ಸಂತೋಷ ಆಗುತ್ತೆ ಅಂತ ಹೇಳ್ಬಿಟ್ಟು ಜೈ ಮಾಚಿದೇವ. ನಮ್ಮ ಕಲಬುರಗಿ ಜಿಲ್ಲಾದ ಎಲ್ಲ ಕುಲ ಬಾಂಧವರು ಮಡಿವಾಳ ಸಮಾಜದಲ್ಲಿ ಮನವಿ ಮಾಡ್ಕೊಳ್ಳೋದೇನಪ್ಪ ಅಂದರೆ, ನಾವು ಯಾವುದು ಸಂಘಟನೆಯಿಂದ ನಾವು ಮಾಡ್ತಾಯಿಲ್ಲ. ಇದು ಮಾಡೋ ಉದ್ದೇಶನೂ ನಮ್ಮದು ಸಣ್ಣ ಸಮಾಜ ಇದೆ. ಆ ಉದ್ದೇಶಕ್ಕೋಸ್ಕರ ಒಂದು ಹೋರಾಟ ಮಾಡ್ತಾಯಿದ್ದೀವಿ. ಆ ಹೋರಾಟ ಸಿದ್ದರಾಮಯ್ಯ ಸಾಹೇಬ್ರ ಕೈಲಿ ಆಗುತ್ತೆ ಅನ್ನೋ ಒಂದು ನಂಬಿಕೆ ನಮಗಿದೆ. ಹಾಗೂ ಯಾರೇ ತಡೆದರೂ ಕೂಡ ಇದು ಯಾರು ಮನೆ ಕಾರ್ಯಕ್ರಮ ಅಲ್ಲ. ದಯವಿಟ್ಟು ಸ್ವಂತ ಸ್ವಾಭಿಮಾನದಿಂದ ಬಂದು ಮಾರ್ಚ್ 16ನೇ ತಾರೀಕು ಸೋಮವಾರ ಅಂದು 8 ಗಂಟೆ ಬೆಳಗ್ಗೆ ಫ್ರೀಡಮ್ ಪಾರ್ಕಲ್ಲಿ ಸ್ಟ್ರೈಕನ್ನು ಮಾಡ್ತಾಯಿದ್ದೀವಿ. ದಯವಿಟ್ಟು ಎಲ್ಲ ನಮ್ಮ ಕಲಬುರಗಿ ಜಿಲ್ಲೆ, ಬೀದರ್ ಜಿಲ್ಲೆ, ರಾಯಚೂರು, ಕಲ್ಯಾಣ ಕರ್ನಾಟಕದಲ್ಲಿ ಏನಿದೆ ಎಲ್ಲ ಬಡವಳರು ಬಂದು ಕೈ ಜೋಡಿಸ್ಬೇಕಾಗಿ ಮನವಿ ಮಾಡ್ತೇನೆ. ಹಾಗೂ ಕೆಲವೊಂದು ಬರ್ತವೆ, ಈಗ ಯಾರೋ ಇನ್ನೂ ನಮ್ಮ ಮನೆ ಕಾರ್ಯಕ್ರಮ ಅಂತೂ ನಾವು ಮಾಡ್ತಾಯಿಲ್ಲ. ನಾವು ಮಾಡ್ತಾ ಇರೋದು ಸಮಾಜ ಕಾರ್ಯಕ್ರಮ. ಈಗ ನಮ್ಮ ಇರೋ ಪರಿಸ್ಥಿತಿಯಲ್ಲಿ ಸ್ಕೂಲ್ ಫೀಸ್ ಕಟ್ಟಾಕಿಲ್ಲ ಅಂತ ತುಂಬ ಜನನು ನಮ್ಗೆ ಹೇಳ್ತಾ ಇರ್ತಾರೆ. ಯಾಕಿಲ್ಲ? ನಮಗೂ ಆರ್ಥಿಕವಾಗ್ಬೋದು, ಶೈಕ್ಷಣಿಕವಾಗ್ಬೋದು ತುಂಬ ಸಮಸ್ಯೆ ಇದೆ. ಇದು ಏನೋ ಒಂದು SC ಪರಿಶಿಷ್ಟ ಜಾತಿ ಸೇರ್ಪಡೆ ಆದರೆ ನಾವು ಯಾರ ಹತ್ರನೂ ಕೈಯೊಡ್ಡೋ ಅವಶ್ಯಕತೆ ಇರಲ್ಲ. ಹಾಗಾಗಿ ಇದು ನಮ್ಮ ಕಾರ್ಯಕ್ರಮ, ಸಮಾಜ ಕಾರ್ಯಕ್ರಮ ಅಂದ್ಕೊಂಡು ಪ್ರತಿಯೊಂದು ಮನೆಯಿಂದನೂ ಬಂದು ಕೈ ಜೋಡಿಸಿ ಅಂತ ತಮ್ಮಲ್ಲಿ ಮನವಿ ಮಾಡ್ತಾಯಿದ್ದೇನೆ. ಹಾಗೆ ಹೋಗಬೇಡ, ಬರಬೇಡ್ರಿ, ನಾವು ಮಾಡ್ತೀವಿ, ತುಂಬ ಬರ್ತವೆ ಹೇಳಿಕೆಗಳನ್ನ. ಈ ಹೇಳಿಕೆ ಯಾರೂ ಗಮನ ಕೊಡ್ದೇನೆ ನಮ್ಮ ಮನೆಗೂ ಒಬ್ಬ ಮಾಚಿದೇವ್ ಹುಟ್ಟಾಕ್ಬೇಕು ಇವ್ರ ಮೇಲೆ. ಯಾಕಂದ್ರೆ ನಮ್ಮ 12ನೇ ಶತಮಾನದಲ್ಲಿ ಮಡಿವಾಳ ಮಾಚಿದೇವ್ ಒಬ್ಬರು ಶರಣರಲ್ಲಿ ಒಬ್ಬ ಖಡ್ಗ ಹಿಡ್ದಿರೋ ಶರಣರಂದ್ರೆ ನಮ್ಮ ಮಡಿವಾಳ ಮಾಚಿದೇವ. ಅವಾಗೂ ಹೋರಾಟನೇ ಮಾಡಿಸಿಂದ ಸಾಧಿಸ್ಕೊಂಡ್ಬಂದ್ವಿ. ಈಗ ಹೆಂಗಿದೆ ಪರಿಸ್ಥಿತಿ ಅಂದರೆ, ನಮ್ಮ ಕಾರ್ಯಕ್ರಮಕ್ಕೆ ನಮ್ಮವರೇ ಅಡೆತಡೆ ಬರ್ತಾಯಿದ್ದಾವೆ. ದಯವಿಟ್ಟು ಯಾರ ಹೇಳಿಕೆಗಳನ್ನ ಕೇಳಬೇಡ್ರಿ. ನಾವೇನು ನಮ್ಮ ಮನೆ ಕಾರ್ಯಕ್ರಮ ಮಾಡ್ತಾಯಿಲ್ಲ. ನಾವು ಹೆಂಡತಿ ಮಕ್ಕಳು ಮನೆ ಮಾಟ ಬಿಟ್ಟು ಸಮಾಜ ಸಲುವಾಗಿ ಹೋರಾಡ್ತಾ ಇದ್ದೀವಿ. ಈ ನಮಗೆ ಸಕ್ಸಸ್ ಇವಾಗಲೇ ಸಿಗಲಿ, ಇಲ್ಲ ಮುಂದಿನ ಪೀಳಿಗೆಗೆ ಸಿಗುತ್ತೆ ಒಂದು ನಂಬಿಕೆ ಇದೆ. ಯಾಕಂದರೆ ಈಗ ಆಲ್ರೆಡಿ 18 ರಾಜ್ಯದಲ್ಲಿ ಪರಿಶಿಷ್ಟ ಜಾತಿ SCದಾಗ ಇದ್ದೀವಿ ನಾವು. ನಮ್ಮ ಕರ್ನಾಟಕ ಈ ಲಾಸ್ಟ್ ಟೈಮಿಗೆ ಕೇರಳ, ತೆಲಂಗಾಣದಲ್ಲೆಲ್ಲ ಸ್ಟ್ರೈಕ್ನ ಮಾಡ್ತಾಯಿದ್ದಾರೆ. ಅಲ್ಲಿ ಕೊಟ್ಟಿರೋ ಮಾಹಿತಿ ಪ್ರಕಾರ ಸ್ಟೇಟ್ಗೆ ಶಿಫಾರಸು ಮಾಡ್ತೀವಿ ಅಂತೇಳಿ ಸರ್ಕಾರ ಒಪ್ಕೊಂಡಿದೆ. ಅದೇ ಥರ ನಮ್ಮ ಕರ್ನಾಟಕ ಸರ್ಕಾರ, ನಮ್ಮ ಸಿದ್ದರಾಮಯ್ಯ ಸರ್ಕಾರ ಇದೆ, ಅವರು ಮಾಡ್ತಾರೆ ಅನ್ನೋ ನಂಬಿಕೆ ಇದೆ ನಮಗೂ ಕೂಡ. ದಯವಿಟ್ಟು ಇದೊಂದು ಹೋರಾಟಕ್ಕೆ ಎಲ್ಲರೂ ಕೈ ಜೋಡಿಸಿ ಅಂತೇಳಿ ನಮ್ಮ ಜಿಲ್ಲಾದ ಎಲ್ಲ ಮಡಿವಾಳರು ಮುಖಂಡರಾಗ್ಬೋದು ಮತ್ತು ಈ ಕೈ ಜೋಡಿಸಿ ಅಂತ ಹೇಳ್ತಾ
ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಅದೇನೋ ಪ್ರಿಂಟ್ ಮಿಸ್ ಆಗಿರ್ಬೋದು. ಆದ ಕಾರಣ ನಾವು ಯಾವತ್ತಿದ್ರು ಎಸ್ ಸಿ ಕೇಳಿದ್ದು 2008ರಿಂದನೂ ಎಸ್ ಸಿನೇ ಕೇಳ್ತಾ ಇದ್ದೀವಿ. ಈಗ ಅವರು ಎಸ್ ಸಿನೇ ಕೇಳ್ತಾ ಇರೋದು. ದಯಮಾಡಿ ನಮಗೆ ಎಸ್ ಸಿನ ಬೇಕಾಗಿದ್ದು. ಪತ್ರಿಕಾ ಮಾಧ್ಯಮದವರು ನಮಗೆ ಎಸ್ ಸಿ ಅಂತಲೇ ಕನ್ಸಿಡರ್ ಮಾಡಿ ನೀವು ಬರೀಬೇಕು. ಯಾಕಂತಂದ್ರೆ ಈ ಸ್ವಲ್ಪ ಟೈಪ್ ಮಾಡಲು ಏನೋ ತೊಂದರೆ ಆಗಿರ್ತೈತಿ. ಆ ತೊಂದರೆ ಹಿಂಗೆ ದಿನಮಾನದಲ್ಲಿ ಈ ಹಿಂದೆ ಮೈಸೂರಾಗ ಒಂದ್ಸಲ ಹಿಂಗೆ ಆಗಿತ್ತು. ಟೈಪ್ ಮಾಡಕ್ಕೆ ಹೋಗಿದ್ವಿ, ನಮ್ಮವರೆಲ್ಲ ಟೈಪ್ ಮಾಡಿಸ್ಕೊಂಡು ಬರತ್ತೆ ಎಸ್ ಸಿ ಅಂತ ಮಾಡಿಸಿದ್ರು. ಅಲ್ಲ, ನಮ್ದು ಏನಿದ್ರು ಎಸ್ ಸಿನ ಹೋಗಲ್ಲ, ಎಸ್ ಸಿನ ಆಗಬೇಕು. ಶಶಿ